ಈ ಪೂರ್ತಿ ವಿಡಿಯೋ ನೋಡ್ರಿ, ಯಾಕೋಸ್ಕರ ವಿಡಿಯೋ ಮಾಡಿದೀನಿ ಅಂತ ಹೇಳ್ತೀನಿ. ಇನ್ನೊಂದು ವಿಡಿಯೋ ಇದೆ, ಅದು ವಿಡಿಯೋ ಸೇರಿ ಹಾಕ್ತೀನಿ ನಿಮಗೆ. ಯಾರೇನೇ ಅಂತ ಇರಲಿ ಸರ್, ಹಂಗೆ ನಾವು ಕುದುರೆಗಳಾಗ್ಬಿಡ್ಬೇಕು, ಸುಮ್ಮನೆ ನೋಡ್ತಾ ಇರಬೇಕು. ಸೊ ಹಂಗೆ ಕುದುರೆ ತರ ಹೋಗ್ತಾ ಇರ್ಬೇಕಷ್ಟೇನೆ. ಎದುರುಗಡೆ ಬಂದ್ರೆ ಒಂದ್ಸತಿ ಆನೆ ಆಗ್ಬೇಕಾಗತ್ತೆ, ಇಲ್ಲ ತುಂಬಾ ವೈಲ್ಡ್ ಆದ್ರೆ ಒಂಟಿ ಸಲ್ಗ ಆಗ್ಬೇಕಾಗತ್ತೆ. ಯಾಕೋಸ್ಕರ ವಿಡಿಯೋ ಮಾಡ್ತಿದೀವಿ ಅಂದ್ರೆ, ಅಣ್ಣ ನಿಮ್ಮ ಹೆಸರು? ಹರೀಶ್ ಅಣ್ಣ ಅವ್ರ ಮನೇಲಿ ಹಾವು ಬಂದಿತ್ತು, ಅದಾಗ ಎಲ್ಲಿ ಸೇರಿದೆ, ಅದು ಎಲ್ಲಿ ಯಾಕೋಸ್ಕರ ಸೇರ್ಕೊಂಡಿತ್ತು ಎಲ್ಲ ಹೇಳ್ತೀನಿ. ಏನಂದ್ರೆ ಇದು ಹಾವುಗಳಿಗೆ ಬೇರೆ ಪ್ಲೇಸ್ಗಳು ಸಿಕ್ಕಿಲ್ಲ. ಏನಾಗಿದೆ ಅಂದ್ರೆ ಸುಮಾರು ಒಂದು 6 ತಿಂಗಳ ಹಿಂದೆ ಬಂದೋಗಿದೆ. ಇದೇನು ಬಾವಿಯಲ್ಲಿ ಪೊರೆ ಬಿಟ್ಟಿದ್ದು ಹಾವು, ನಾಗರಾವ್ ಹೇಳೋಗಿದೆ. ಅಣ್ಣ ನಾಗರಾವ್ ಇದೆ ನಿಮ್ಮ ಮನೇಲಿ ಅಂತ ಹೇಳೋಗಿದೆ. ಹ್ಞೂ ಅಪ್ಪ ಇದೆ ಅಂತ ಹೇಳಿದ್ರು. ಇದೇನಾಗಿದೆ 3 ದಿನದಿಂದ ಬಂದು ಆಟ ಆಡ್ಸಿದೆ. ಇವತ್ತೇನು ಮಾಡಿದಾರೆ, ನನ್ನ ನಂಬರ್ ತೊಗೊಂಡು ಫೋನ್ ಮಾಡಿದ್ರು. ಬಂದಿದ್ದೀನಿ, ಸುಮಾರು ಒಂದು 4 ಅಡಿ ಮೇಲಿದೆ ಹಾವಿದು. ರೆಸ್ಕ್ಯೂ ಮಾಡಿದ್ದೀನಿ. 4 ಅಡಿ ಇದೆ, ಇದು ಕನ್ಫರ್ಮ್ ಆಗಿ 4 ಅಡಿ ಇದೆ. ತುಂಬಾ ವಿಷಾಕಾರಿ ಹಾವು. ಮನೇಲಿ ಮಕ್ಳು ಇರ್ತಾರೆ, ಇವ್ರು ಇರ್ತಾರೆ, ಎಲ್ಲ ಇರ್ತಾರೆ. ಸ್ವಲ್ಪ ಮನೇಲಿ ಜವಾಬ್ದಾರಿ ಆಗಿರ್ರಿ. ಯಾಕಂದ್ರೆ ಇದು ಮನೇಲಿ ಪೈಪ್ ಇರೋದು, ಪೈಪ್ ಒಳಗಡೆ ಹಾವಿದೆ ಅಂದ್ರೆ ಇದು ಆಶ್ಚರ್ಯ ಮಾತದ. ಹೆಂಗ್ ಹತ್ತಿತ್ತು, ಏನು ಯಾಕೋಸ್ಕರ ಹತ್ತಿತ್ತು ಎಲ್ಲ ತೋರಿಸ್ತೀನಿ, ಅವ್ರಿಗೆ ಹೇಳೋಗ್ತೀನಿ. ಇದು 4 ಅಡಿ ಹಾವಿದೆ, 2 ಇಂಚು ಅಗ್ಲ ಇದೆ ಹಾವಿಂದು. ತುಂಬಾ ವಿಷಾಕಾರಿ ಹಾವು. ಬೇರೆಯವ್ರು ಅಂತಾರೆ ಹಾವು ಗರುಡ ರೇಖೆ ಇರತ್ತೆ, ಆ ರೇಖೆ ಇರತ್ತೆ, ಎಲ್ಲ ಸುಳ್ಳು. ನಾವು ಧೈರ್ಯದ ಮೇಲೆ ಬಂದಿರೋದು, ಅದು ನಮಗೆ ಧೈರ್ಯ ಅನ್ನೋದು ಹುಟ್ಟಿಸ್ಕೊಂಡ್ ಬಂದಿರೋದು. ಏನು ಮಚ್ಚೆ ಗರುಡ ಏನು ಇರಲ್ಲಣ್ಣ. ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋ ಚೆನ್ನಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಅದು ಶೇರ್ ಮಾಡಿ. ಮನೇಲಿ ಸ್ವಲ್ಪ ಜವಾಬ್ದಾರಿ ಆಗಿರಿ. ಇವತ್ತಿನ ವಿಡಿಯೋ ಅಷ್ಟೇ.